ನಂದೀಶ ಶರಣು ಶರಣು ನೀಡು ಸಂತೋಷ ಜಗದ ಜನರ ಮನಕ್ಕೆ ಕೊಡಲು ಸುಖ ಶಾಂತಿ ಜಗದ ಜನರ ಮನಕ್ಕೆ ಕೊಡಲು ಸುಖ ಶಾಂತಿ ಭುವಿಗೆ ನೀನು ಬಂದ ದಿನವೇ ಸಂಕ್ರಾಂತಿ ಮಹಾ ಸಂಕ್ರಾಂತಿ ಶಿವನ ಹೊತ್ತ ಶಿವ ಭಕ್ತ ನಂದೀಶ ಶರಣು ಶರಣು ನೀಡು ಸಂತೋಷ ಚಿಕ್ಕದ್ರಿಂದ ಬಡತನದ ಬೇಗೆಲೆ ನೊಂದು ಬೆಂದು ಜೀವನ ನಡೆಸ್ತಾ ಇದ್ದೀನಿ. ಆದ್ರೆ ನನಗೆ ಬಂಗಾರದಂತ ಒಬ್ಬ ಅಣ್ಣನ ಕೊಟ್ಟಿದ್ದೆ. ಆ ಅಣ್ಣ ನನ್ಗೆ ಯಾವ ಕಷ್ಟನೂ ಬರಬಾರ್ದು ಅಂತ ತಾನು ಕೂಲಿ ಕೆಲಸ ಮಾಡ್ತಾ ನನ್ನನ್ನು ಓದಿಸಿ ವಿದ್ಯಾವಂತಳಾಗಿ ಮಾಡಿದ್ದಾನೆ. ನಮ್ಮ ಅಣ್ಣ ಕೂಡ ಒಳ್ಳೆ ವಿದ್ಯಾವಂತ ಆದ್ರೂ ಒಂದು ಒಳ್ಳೆ ಕೆಲಸ ಅಂತ ಸಿಕ್ಕಿಲ್ಲ ಭಗವಂತ. ಕಂಡೋರ್ ಮನೇಲಿ ಕೂಲಿ ಕೆಲಸ ಮಾಡೋದನ್ನ ನನ್ನಿಂದ ನೋಡಕ್ಕಾಗ್ತಿಲ್ಲ. ದೇವ್ರೆ, ಆದಷ್ಟು ಬೇಗ ನಮ್ಮ ಅಣ್ಣಂಗೆ ಒಳ್ಳೆ ಕೆಲಸ ಸಿಗೋಗ್ ಮಾಡು. ನಮ್ಮ ಅಣ್ಣ ಅವನ ಕಾಲ ಮೇಲೆ ಅವ್ನು ನಿಂತ್ಕೊಳ್ಳೋಗ್ ಮಾಡು ಭಗವಂತ. ಅಷ್ಟೇ ತಂದೆ ನಾನು ನಿನ್ನ ಹತ್ರ ಬೇಡ್ಕೊಳ್ಳೋದು. ಮನೆ ಗುಡಿಸಲಾದ್ರೂ ನೋಡಲು ಬಹಳ ಸುಂದರವಾಗಿದೆ. ನನ್ನ ಕಣ್ಗಳು ಕುಗ್ತಾ ಇದೆ. ಇರ್ಲಿ ಆಕಾಶ್, ಯಾರು? ಅಣ್ಣ ನೀವಾ? ಬಡದ ಮನೆಗೆ ಭಾಗ್ಯ ಬಂದಂಗಾಯ್ತು. ಸಾರಿ, ಆಕಾಶ ತಗೋಣ ಅನ್ಕೊಂಡು ಬಂದೆ. ಮನೇಲಿ ಆಕಾಶ ಇಲ್ವಾ? ಇದೇನಣ್ಣ ಈಗ ಕೇಳ್ತೀರಾ? ಅಣ್ಣ ನಿಮ್ಮನೆಗೆ ತಾನೇ ಕೆಲ್ಸಕ್ಕೆ ಬರೋದು. ಬೆಳಗ್ಗೆನೆ ಕೆಲಸ ಇದೆ ಅಂತ ಹೋದ. ಅಣ್ಣ ಕೂತ್ಕೊಳ್ಳಿ ಅಣ್ಣ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಆಗ್ಲಿ. ಅನಿರೀಕ್ಷಿತ ಬೇಟೆಗೆ ಮನ ತೃಪ್ತಿ ಪಡಿಸುವ ಬೇಟೆ. ಏನ್ ಇವಳ ರೂಪ ರಾಶಿ, ಇವಳ ಬಳುಕು ಅಂಶದ ನಡಿಗೆಯನ್ನು ನೋಡ್ತಾ ಇದ್ರೆ ಹಿಂದಗಡೆಯಿಂದ ಹೋಗಿ ತಬ್ಬಿ ಮುದ್ದಾಡಬೇಕು ಅನ್ಸುತ್ತೆ. ಆ ಬ್ರಹ್ಮ ತುಂಬಾ ಬಿಡುವು ಮಾಡಿಕೊಂಡು ಇವಳ ಅಂಗಂಗವನ್ನು ತಿದ್ದಿ ತೀಡಿದ ಚಂದನದ ಗೊಂಬೆಯಂತೆ ಸೃಷ್ಟಿ ಮಾಡಿರ್ಬೋದು ಅನ್ಸುತ್ತೆ. ರಂಬೆ, ಊರ್ವಶಿ, ಮೇನಕಿ, ತಿಲೋತ್ತಮೆಯರನ್ನು ಎರಕ ವೈದ ಮಾಡಿರುವಂತೆ ಇವಳ ಚೆಲುವಿನ ಸಿರಿಯನ್ನು ಕಂಡ ನನ್ನ ಮನದಲ್ಲಿನ ಚಿತ್ತ ಇವಳ ಬೆತ್ತಲ ಚಿತ್ರವನ್ನ ಕಲ್ಪಿಸ್ಕೊಂಡು ಮರುಗ್ತಾ ಇದೆ. ಈ ದಿನ ಇವಳನ್ನ ಹೇಗಾದ್ರೂ ಮಾಡಿ ನನ್ನವಳಾಗಿ ಮಾಡ್ಕೊಳ್ಳೇಬೇಕು. ಹಣವೆಂಬ ಅಸ್ತ್ರವನ್ನು ಹೂಡಿ ನನ್ನ ತೋಳ ತೆಕ್ಕೆಯಲ್ಲಿ ಬಂಧಿಸಿ ಸುಖ ಪಡಿಬೇಕು.
ಲಕ್ಷ್ಮಿ ಬಂದಿಯಾ? ಬಾ, ನಾನಿನ್ನ ಪ್ರೀತಿಯ ದಾಸನಾಗಿದ್ದೇನೆ. ನನ್ನ ಹೃದಯ ದೇವತೆ ನೀನಾಗುವೆಯಾ?